ವಂದನೆಗಳು. ಪ್ರೈಸ್ ಲಾರ್ಡ್. ಪಕ್ಕದಲ್ಲಿದ್ದವ್ರಿಗೂ ಸಹ ಸ್ವಲ್ಪ ಶೇಕ್ ಹ್ಯಾಂಡ್ ಕೊಟ್ಟರೆ ಫ್ರೀ ಆಗಿಬಿಡೋಣ. ಈ ತಿಂಗಳು 15th ಆಗಸ್ಟ್ ತುಂಬ ಅಪರೂಪವಾದ ದಿನ, ಸ್ವಾತಂತ್ರ್ಯದ ದಿನ. 1947 ಹಿಡಿದು 2026ಗೆ 80 ವರ್ಷ ಕಾಲ ಪೂರ್ತಿಯಾಗಿದೆ. ತುಂಬ ಸಂತೋಷ. ನಮ್ಮಪ್ಪ ಅವರಿಗೆ 75 ವರ್ಷ. ಮೊನ್ನೆನೇ ಬರ್ಡೇ ಮಾಡಿದ್ದೀವಲ್ಲ. ಬಹುಶಃ ಸ್ವಾತಂತ್ರ್ಯವಾಗಿದ್ದ 5 ವರ್ಷಗಳಾದಮೇಲೆ ಹುಟ್ಟಿರ್ಬೋದು ಅವರು. ಹುಟ್ಟಿದ್ದಾರೆ. ಓಕೆ. ಆನಂದದ ವಾತಾವರಣ. ಎಲ್ಲರೂ ಒಂದೇ ಮನಸ್ಸು ಉಳ್ಳವರಾಗಿರ್ತಾರೆ. ಆ ದಿನ ಯಾವ ಭೇದ ಭಾವ ಇರಲ್ಲ. ನಿನ್ನೆ ನಾನು ರಸ್ತೆಗಳ ಮೇಲೆ ನೋಡ್ತಾ ಇದ್ದರೆ ಪ್ರತಿಯೊಬ್ಬರು ಸಂತೋಷದ ಸಂಭ್ರಮದಲ್ಲಿ ಹೋಗ್ತಾ ಇದ್ರು. ಎಲ್ಲರೂ ತಂದೆ ತಾಯಿಯವರು ಮಕ್ಕಳನ್ನ ಹಿಡ್ಕೊಂಡು, ಜೆಂಡಗಳನ್ನು ಹಿಡ್ಕೊಂಡು, ಮತ್ತು ಚಿಕ್ಕ ಮಕ್ಕಳು ಶಾಲೆಯಿಂದ, ಕಾಲೇಜಸ್ಸಿಂದ, ಸ್ಟೂಡೆಂಟ್ಸು, ವರ್ಕರ್ಸು, ಪ್ರತಿಯೊಬ್ಬರದ್ದು. ಕ್ರಿಸ್ಟಮಸ್ ಒಬ್ಬರು ಮಾಡ್ತಾರೆ, ದಿವಾಲಿ ಒಬ್ಬರು ಮಾಡ್ತಾರೆ, ರಂಜಾನು ಒಬ್ಬರು ಮಾಡ್ತಾರೆ. ಆದರೆ ಈ 15th ಆಗಸ್ಟ್ ಬಂದರೆ ರಸ್ತೆಯ ಮೇಲೆ ಪ್ರತಿಯೊಬ್ಬರು ಈ ಹಬ್ಬವನ್ನು ಆಚರಣೆ ಮಾಡೋರಾಗಿರ್ತಾರೆ. ಸೊ ವಂಡರ್ಫುಲ್. ಈ ಥರ ಹಬ್ಬಗಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಆಟೋ ರಿಕ್ಷಾ ನಡೆಸೋರು ಸಿಂಗರ್ಸ್ ಆಗಿಬಿಟ್ಟಿದ್ದಾರೆ. ನಿನ್ನೆ ನಾನು ಎಲ್ಲೆಲ್ಲಿ ಹೋಗ್ತಾ ಇದ್ದೀನಿ, ಒಂದೊಂದು ಸ್ಟಾಲಲ್ಲಿ ಸ್ಪೀಕರ್ಸ್ ಹಾಕ್ಕೊಂಡು, ಅಯ್ಯೋ ಆಡೋರು ಆಡ್ತಾ ಇದ್ದಾರೆ, ಆಟೋ ಡ್ರೆಸ್ ಹಾಕ್ಕೊಂಡು ಆಡೋರು ಆಡ್ತಾ ಇದ್ದಾರೆ. ನಾನು ಸ್ವಲ್ಪ ಗಾಡಿ ನಿಲ್ಲಿಸಿ ನೋಡ್ತಾ ಇದ್ದೆ ಅವರಿಗೆ, ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ. ನಾಳೆ ನಮ್ಮದು ಇದೆಯಲ್ಲ, ನಾವು ಆಡೋಣ ಅಂತ. ಆಮೇನ್. ಆ ದಿನ ಅಷ್ಟೇ ನಾವು ಸಂತೋಷವಾಗಿ ಎಲ್ಲರ ಜೊತೆ ಇದ್ದು, ಮರನೇ ದಿನ ನನ್ನ ಮತ, ನನ್ನ ದೇಶ, ನನ್ನ ಕುಲ, ನನ್ನ ಜಾತಿ, ನೀನು ಯಾರು, ನಾನು ಯಾರು ಅಂತ ಬೀಳ್ತಾರಲ್ಲ, ಎಷ್ಟು ಹಾನಿಕಾರವು ನಮ್ಮ ದೇಶಕ್ಕೆ, ಸಮಾಜಕ್ಕೆ. ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಂತ ಅಂದರೆ, ಫಸ್ಟ್ ನಾವು ದೇಶಕ್ಕಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ನೋಡಿ, ದೇವರು ನಮ್ಮನ್ನಷ್ಟೇ ಪ್ರೀತಿಸಲಿಲ್ಲ. ದೇವರು ದೇಶದಲ್ಲಿರುವ ಪ್ರತಿ ಒಬ್ಬರನ್ನು ದೇವರು ಪ್ರೀತಿ ಮಾಡ್ತಾ ಇದ್ದಾನೆ. ಪ್ರತಿ ಕುಟುಂಬವನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಮೇ ಬಿ ದೇ ಆರ್ ಅದರ್ ರಿಲಿಜಿಯನ್, ಅವರು ಬೇರೆ ಧರ್ಮಕ್ಕೆ ಸಂಬಂಧಪಟ್ಟಿದ್ದವರು ಇರಬಹುದು. ಆದರೆ ಸೃಷ್ಟಿ ಮಾಡಿದ ದೇವರು ಮೆಂಟಲಿಟಿ ಆ ಥರ ಇರಲ್ಲ. ಅವರು ಮೆಂಟಲಿಟಿ ಪ್ರತಿ ಒಬ್ಬರ ಮೇಲೆ ತನ್ನ ಪ್ರೀತಿಯನ್ನು ತೋರಿಸ್ತಾ ಇದ್ದಾನೆ, ಅವಕಾಶವನ್ನು ಕೊಡ್ತಾ ಇದ್ದಾನೆ ಸತ್ಯವಾಗಿ ಜೀವಿಸೋದಕ್ಕೆ. ಆ ಒಂದು ಯೋಚನೆಗಳಿಂದ ನಾವು ಬೆಳೆಯೋರಾಗಿರಬೇಕು. ಇದು ಮೇನ್ ಇಂಪಾರ್ಟೆಂಟ್ ಪ್ರಿಯರೇ. ಯೇಸು ಕ್ರಿಸ್ತನನ್ನು ನಾವು ಅಂಗೀಕರಿಸಿದ್ದೀವಿ. ಯಾಕೆ ಅಂತಂದರೆ, ಇದು ದೇವರು ಕೊಟ್ಟಿರೋ ಒಂದು ದೊಡ್ಡ ಭಾರ. ನಿನ್ನ ಹೃದಯವನ್ನು ಬದಲಾಯಿಸಿಕೊಂಡಿದ್ದ ನೀನು ಅನೇಕರ ಹೃದಯಗಳನ್ನು ನೀನು ಬದಲಾಯಿಸಬೇಕು. ದಿಸ್ ಇಸ್ ದ ಮೇನ್. ದೇಶ ಬದಲಾವಣೆಗಿಂತ ಮನುಷ್ಯರ ಹೃದಯ ಬದಲಾಗಬೇಕು. ನೋಡ್ತೀವಿ ನಾವು ತುಂಬ ಜನರನ್ನು ಬಾಯಿ ತೆರೆದರೆ ತಾಯಿ ಮೇಲೆ ಬೈತಾರೆ. ಅದೊಂದು ರೂಢಿ ಆಗಿಬಿಟ್ಟಿದೆ. ಒಂದೇ ಭಾರತ್ ಅಂತಾರೆ, ಭಾರತ್ ಮಾತಾಕ್ಕೆ ಜೈ ಅಂತಾರೆ. ಯಾಕೆ? ಇನ್ನೊಬ್ಬರ ತಾಯಿಯನ್ನು ನೀನು ಬೈದು ಭಾರತ್ ಮಾತಾಕ್ಕೆ ಜೈ ಅಂತ ಅಂತೀಯಲ್ಲ, ನಿನಗೆ ನಾಚಿಕೆ ಬರಲ್ವಾ? ಒಬ್ಬ ಸ್ನೇಹಿತನ ತಾಯಿಗೆ ನೀನು ಹೊಲಸು ಮಾತಿಂದ, ಮಸ್ಕರಿಯಿಂದಲೂ ನೀನು ಮಾತಾಡ್ತಾ ಇದೆಯಾ ಅಂದರೆ ನಿನ್ನ ಜನ್ಮಕ್ಕೆ ನಾಚಿಕೆ ಬರಬೇಕು. ಯಾಕೆ ಗೊತ್ತಾ? ಭಾರತ್ ಮಾತಾಕಿ ಅಂತ ಇದೆಯಾ, ಭಾರತ ದೇಶ ನನ್ನ ದೇಶ ಅಂತ ಇದೆಯಾ. ಆದರೆ ಭಾರತ ದೇಶದಲ್ಲಿರುವ ತಾಯಂದರಿಗೆ ನೀನು ಏನು ಸನ್ಮಾನ ಕೊಡ್ತಾ ಇದೆಯಾ, ಏನು ಮರ್ಯಾದೆ ಕೊಡ್ತಾ ಇದೆಯಾ ನೀನು? ಈ ದಿನದ ಯುವಕರು ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಮಸ್ಕಿರಿ ಬಂದರೆ ಮಸ್ಕಿರಿ ಆಡ್ರಿ, ಕಾಮಿಡಿ ಮಾತುಗಳಿರ್ತಾವೆ. ಒಳಸು ಮಾತುಗಳಿಂದ ಕಾಮಿಡಿ ಮಾಡೋದಲ್ಲ. ಕೋಪ ಬಂದರೆ ತಾಯಿ ಮೇಲೆ ಬೈತೀವಿ, ಹೊಲಸು ಮಾತಿಂದ ಬೈತೀವಿ. ಕೋಪ ಬಂದರೆ ಹೊಲಸು ಮಾತಿಂದ ಬೈಯೋದೇ ತುಂಬ ಜನರಿಗೆ ಇಷ್ಟ. ಆದರೆ 15 ಆಗಸ್ಟ್ ಬಂದರೆ ಜೆಂಡ ಹಿಡಿದು ಓ ಮೇರಾ ದೇಶ್ ಮಹಾನ್ ಅಂತ. ಏನು ದೇಶ್ ಮಹಾನ್? ನೀನು ದೇಶದ ಮರ್ಯಾದೆಯನ್ನು ತೆಗಿತಾ ಇದೀಯಾ? ದೇಶ್ ಮಹಾನ್ ಅಂತ ಯಾಕಂತೀಯ ನೀನು? ಈ ದೇಶದಲ್ಲಿ ಹುಟ್ಟಿರುವ ಪ್ರತಿಯೊಬ್ಬರು ತನ್ನ ತಂದೆ ತಾಯಿಯವರಿಗೆ ಗೌರವ ಕೊಡಬೇಕು, ಇನ್ನೊಬ್ಬರನ್ನು ಗೌರವ ಕೊಡಬೇಕು, ಇನ್ನೊಬ್ಬರನ್ನು ಒಳ್ಳೆ ಮಾತುಗಳಿಂದ ನಾವು ನಡೆಸುವರಾಗಿರಬೇಕು. ಆವಾಗಲೇ ದೇಶ ಊಂಚಾ ರಹೇಗ, ಅಂದರೆ ದೇಶವು ಉನ್ನತವಾದ ಪರಿಸ್ಥಿತಿಯಲ್ಲಿರುತ್ತೆ. ಆವಾಗ ಐ ಲವ್ ಮೈ ಇಂಡಿಯಾ ಅಂತ ನಿನಗೆ ಅನ್ನೋ ಅಧಿಕಾರ ಇದೆ. ಆವಾಗ ಏ ಮೇರಾ ದೇಶ್, ಐ ಪ್ರೌಡ್ ಟು ಬಿ ಅನ್ ಇಂಡಿಯನ್ ಅಂತ ಅನ್ನಲಿಕ್ಕೆ ನಮಗೆ ಒಂದು ಅಧಿಕಾರ ಇದೆ. ಇದು ಮೇನ್ ಇಂಪಾರ್ಟೆಂಟ್. ಗ್ರೌಂಡ್ ಲೆವೆಲಲ್ಲಿ ನಾವು ಇರಬೇಕು. ಅದಕ್ಕೆ ಅಂಥ ಹೃದಯವನ್ನು ಬದಲಾಯಿಸೋರು ಯಾರಿದ್ದಾರೆ? ಒಬ್ಬ ನೋಡಿದ್ದೆ ನಾನು,
ತಲೆಗೆ ಇಷ್ಟು ದೊಡ್ಡ ನಾಮ ಹಚ್ಕೊಂಡಿದ್ದಾನೆ, ಗುಡಿಯಿಂದ ಪೂಜೆ ಮಾಡಿ ಹೊರಗೆ ಬಂದಿದ್ದಾನೆ, ಅಲ್ಲಿ ನಿಂತು ಕೆಟ್ಟು ಹೊಲಸು ಮಾತಾಡ್ತಾ ಇದ್ದಾನೆ ಸ್ನೇಹಿತರ ಜೊತೆಗೆ. ಬಟ್ ಅವನು ಗೊತ್ತಿಲ್ಲ, ಅವನು ದೇವರಿಗೆ ಹೋಗಿ ಪೂಜೆ ಮಾಡಿ ಬಂದಿದ್ದೀನಲ್ಲ, ನಾನು ಪೂಜೆ ಮಾಡಿ ಬಂದ ಮೇಲೆ ಈ ರೀತಿಯಾಗಿ ಹೊಲಸಾಗಿ ನಾನು ಬೈಬಹುದಾ ಅಂತಂದರೆ ಎಷ್ಟು ನಾಚಿಕೆ ಬರುತ್ತಲ್ಲ. ಇಂಥವರಿಂದ ಅವರವರು ದೇವರುಗಳಿಗೂ ಸಹ ಅವಮಾನ, ಅವರವರು ಮತಗಳಿಗೂ ಸಹ ಅವಮಾನ. ಇಂಥವರಿಂದ ಯಾವಾಗಲೂ ನಾವು ದೇಶದಲ್ಲಿರುವಾಗ, ಒಬ್ಬ ಮನುಷ್ಯನಾಗಿ ಜೀವಿಸೋದು ಕಲಿಯಬೇಕು ನಾವು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಪ್ರಕಟಣೆಯಲ್ಲಿ ನಾವು ನೋಡ್ತೀವಿ 3:20 ನೋಡಿ, ಒಂದ್ಸಲ ಓದೋಣ. ಈಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಯಾರಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು. ಯೇಸು ಕ್ರಿಸ್ತನು ಇಂಟೆನ್ಷನ್ ಏನು ಗೊತ್ತಾ? ಮನುಷ್ಯನನ್ನು ಹೃದಯದಿಂದ ಚೇಂಜ್ ಮಾಡೋದು. ಅದಕ್ಕೆ ದೇವರು ಹೃದಯದ ಬಾಗಿಲ ಹತ್ತಿರ ನಿಂತು ಈ ನಾಕಿಂಗ್ ದ ಡೋರ್. ಒಬ್ಬ ಮನುಷ್ಯನು ಇಲ್ಲಿಂದ ಚೇಂಜ್ ಆಗ್ತಾನೋ ಅವನಿಂದಲೇ ಎಷ್ಟೋ ವಿಷಯಗಳು ಬದಲಾವಣೆಯಲ್ಲಿ ಬರುತ್ತೆ. ದೇವರ ಉದ್ದೇಶ, ಯೇಸು ಕ್ರಿಸ್ತನ ಉದ್ದೇಶ ನಾವು ಶಿಲುಬೆ ಹಚ್ಕೊಂಡು ತಿರುಗೋದಂತಲ್ಲ. ಯೇಸು ಕ್ರಿಸ್ತನ ಉದ್ದೇಶ ಐ ಆಮ್ ಅ ಕ್ರಿಶ್ಚಿಯನ್ ಅಂತ ಹೇಳಿಕೊಳ್ಳೋದಲ್ಲ. ಯೇಸು ಕ್ರಿಸ್ತನ ಉದ್ದೇಶ ಏನಂತಂದರೆ, ನಿನ್ನ ಹೃದಯದ ಒಳಗೆ ಬಂದು ನಿನ್ನನ್ನು ಬದಲಾಯಿಸೋದೇ ದೇವರ ಇಷ್ಟವಾಗಿದೆ. ನೀನು ಬದಲಾವಣೆ ಹೊಂದಿದ್ರೆ ಆ ಬದಲಾವಣೆಯನ್ನು ನೀನು 10 ಜನರ ಕಡೆ ನೀನು ತೆಗೆದುಕೊಂಡು ಹೋಗ್ತೀಯ. ನಾವು ದೇಶ ಪ್ರೇಮಿಗಳು, ನಾವು ಹೇಗಿರಬೇಕಂದ್ರೆ ಏನು ಸಿನಿಮಾ ಹಾಡುಗಳನ್ನು ಇಟ್ಟುಕೊಂಡು ಕುಣಿಯೋದು, ಆಮೇಲೆ ದೇಶದ ಪ್ರೇಮಿಯ ಗೀತೆಗಳನ್ನು ಇಟ್ಕೊಂಡು ಕುಣಿಯೋದು ಅಲ್ಲ. ನಾವು ಒಂದೊಂದು ಈ ಹಾಡುಗಳನ್ನು ನಾವು ನೋಡ್ತಾ ಇರ್ತೀವಿ. ದೇಶದ ಹಾಡುಗಳನ್ನು ಎಷ್ಟು ಸುಂದರವಾಗಿ ಬರೆದರು ಅವರು. ಅಂಥ ಹಾಡುಗಳನ್ನು ಬರೆದು ಕೇಳ್ತಾ ಇದ್ರು ಎಷ್ಟು ಸುಂದರವಾಗಿರುತ್ತೆ ಮನಸ್ಸು. ಇವೆಲ್ಲ ಮನುಷ್ಯರಲ್ಲಿರುವ ಗುಣತತ್ವಗಳು. ಈ ಗುಣತತ್ವಗಳನ್ನು ಬದಲಾಯಿಸೋದಕ್ಕೆ ದೇವರು ಈ ಲೋಕಕ್ಕೆ ಬಂದಿರೋದು. ನಮ್ಮ ಹೃದಯವನ್ನು ತಡ್ತಾ ಇದ್ದಾನೆ. ಹೃದಯ ಚೇಂಜ್ ಆದರೆ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಹೃದಯ ಚೇಂಜ್ ಆದರೆ ನೀನು ಚೇಂಜ್ ಆಗ್ತೀಯ, ನಿನ್ನ ಮನೆ ಚೇಂಜ್ ಆಗುತ್ತೆ. 15th ಆಗಸ್ಟ್ ಸೆಲೆಬ್ರೇಷನ್ಗೋಸ್ಕರ ನಾವೆಲ್ಲರೂ ತೊಡಗಿರ್ತೀವಿ, ಹೋಗ್ತಾ ಇರ್ತೀವಿ, ಭಾಗಸ್ಥರಾಗ್ತಾ ಇರ್ತೀವಿ. ಆದರೆ ನಮ್ಮ ದೇಶಕ್ಕೆ ನಾವು ಫ್ಲ್ಯಾಗನ್ನು ಹಾರಿಸೋದು ಮರೆಯೋದಕ್ಕಿಂತ ಹೆಚ್ಚು ಮರೆಯೋದು ಯಾವುದು ಗೊತ್ತಾ? ನಿನ್ನ ದೇಶಕ್ಕೆ ಒಳ್ಳೆತನವನ್ನು ಕೊಡೋದು, ನಿನ್ನ ದೇಶಕ್ಕೆ ಒಳ್ಳೆ ಮರ್ಯಾದೆಯನ್ನು ತರೋದು, ನಿನ್ನ ಕುಟುಂಬಕ್ಕೆ, ನಿನ್ನ ದೇಶದವರಿಗೆ ಒಳ್ಳೆ ಪ್ರೀತಿಯಿಂದ ಪ್ರತಿಯೊಬ್ಬರನ್ನು ನಡೆಸೋದು. ಇದೇ ನಿನ್ನ ದೇಶಕ್ಕೆ ಮರ್ಯಾದೆಯನ್ನು ತರುತ್ತೆ. ಅದಕ್ಕೆ ಬಂದಿರುವ ನಿಮ್ಮೆಲ್ಲರಿಗೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಎಲ್ಲರೂ ಚಪ್ಪಾಳಿ ತಟ್ಟೋಣವಾ?